ನೋಡಿ ಎಲ್ರಿಗೂ ಕೂಡ ಇಟ್ಸ್ ಮೀ ಅಮರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಷ್ಟು ದಿನ ನೀವು ನೋಡ್ತಾ ಇದ್ದೀರಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ನೋಟಿಫಿಕೇಷನ್, ನೇಮಕಾತಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಿದೆ KS ನೋಟಿಫಿಕೇಷನ್ ಆದಾಗಿಂದ ಇಲ್ಲಿವರೆಗೂ ಏನೇನೆಲ್ಲ ಗೊಂದಲಗಳಾಗ್ತಾ ಇದೆ. ಈವನ್ ಟುಡೇ ಕೇಸ್ ಇದೆ ಹೈಕೋರ್ಟಲ್ಲಿ, ಅದೆಲ್ಲ ನಡೀತಾ ಇದೆ. ಸೊ ಅದೆಲ್ಲ ವಿಚಾರಗಳು ನಮ್ಮ ವಕೀಲರಾದಂಥ ಹರೀಶ್ ಸರ್ಗೂ ಕೂಡ ಗೊತ್ತಿದೆ. ಸೊ ಹಂಗಾಗಿ ಇವತ್ತು ಅವ್ರ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆ್ಯಂಡ್ ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳು ಮತ್ತು ಆಸ್ಪಿರೆಂಟ್ಸ್ಗಳಿಗೆ ಸಲಹೆಗಳನ್ನು ಕೂಡ ಸರ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅನ್ನೋದಕ್ಕೆ ರೀಸನ್ ಹೇಳ್ತೀನಿ. ಇವತ್ತು ಒಂದು ಸಮನ್ಸ್ ಇಶ್ಯೂ ಆಗಿದೆ. ಯಾರಿಗೆ ಅಂತಂದರೆ, ಕಳೆದ ಬಾರಿ KS ಏನು ಎಕ್ಸಾಮ್ ಮಾಡಬೇಕು, ನಮಗೆ ಕನ್ನಡದಲ್ಲಿ ಲೋಪದೋಷ ಆಗಿದೆ ಅಂಥೇಳಿ ಒಂದು ತಂಡ ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ರು, ಒಂದು ಆಸ್ಪಿರೆಂಟ್ಸ್ ತಂಡ. ಆ ತಂಡದಲ್ಲಿದ್ದಂಥವರು ಒಂದಿಷ್ಟು ಜನರಿಗೆ ಇವತ್ತು ರಾಜಾಜಿನಗರ ಠಾಣೆಯಿಂದ ಒಂದು ಸಮನ್ಸ್ ಹೋಗಿದೆ. ಅವರು ಈಗ ಆ ಸಮನ್ಸ್ಗೆ ಬಂದು ಉತ್ತರ ಕೊಡಬೇಕು, ಹಾಗೆ ಕೋರ್ಟ್ಗೆ ಕೂಡ ಹಾಜರಾಗಬೇಕಂತ. ಈ ವಿಷಯದಲ್ಲಿ ಯಾಕೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪಾಪ ಅವ್ರು ಕಳೆದ 1 ವರ್ಷದಿಂದ ಈ ರೀತಿ ಅವ್ರ ಮೇಲೆ ಪ್ರಕರಣ ಆಗಿದ್ರು ಕೂಡ, FIR ಇದ್ದರೂ ಕೂಡ ಯಾರೂ ಅವ್ರ ಸಹಾಯಕ್ಕೆ ಬಂದಿಲ್ಲ. ನಾಟ್ ಓನ್ಲಿ ಇದು, ನೀವು ನೋಡ್ಬೋದು ಪಿ ಡಿ ಒ ಇದರಲ್ಲೂ ಕೂಡ ಸಿಂಧನೂರಲ್ಲಿ HK ಪರೀಕ್ಷೆ ಆದ ಸಮಯದಲ್ಲಿ 12 ಜನ ಅಭ್ಯರ್ಥಿಗಳ ಮೇಲೆ ಅವತ್ತಲ್ಲಿ ಕ್ವಶನ್ ಮಾಡಿದ್ರು ಅಂತೇಳಿ KPSC ಮೂಲಕ ಅಲ್ಲಿ FIR ಆಗುತ್ತೆ ಅವ್ರ ಮೇಲೆ. ಅದು ಕೂಡ ಇವೆಂಟ್ ಟುಡೇ ಕೇಸ್ ನಡೀತಾ ಇದೆ. ಅವರು ಕೂಡ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಅವ್ರ ಮೇಲೂ ಕೂಡ ಇದುವರೆಗೂ ಯಾರು ಒಂದು ಸಹಾಯ ಮಾಡಿಲ್ಲ. ಆ್ಯಂಡ್ ಆ ಅಭ್ಯರ್ಥಿಗಳು ಒಂದಿಷ್ಟು ಜನ VAO ಆಗಿರ್ಬೋದು, BMTC ಪರೀಕ್ಷೆಗಳಿಗೆ ಆಯ್ಕೆ ಆಗಿತ್ತು, ಅದರಲ್ಲಿ ಸೆಲೆಕ್ಟ್ ಆಗಿದ್ರು, ಪರೀಕ್ಷೆ ಪಾಸಾಗಿ. ಸೊ ಅವ್ರಿಗೂ ಕೂಡ ಇವತ್ತು ಉದ್ಯೋಗ ಸಿಕ್ಕಿಲ್ಲ. ಈ ಒಂದು ಸಮಸ್ಯೆ ನಡುವೆ ಆಸ್ಪಿರೆಂಟ್ಸ್ಗಳು ಏನು ಬಳಲ್ತಾ ಇದ್ದಾರೆ ಅಂದರೆ, ಈ ಹೋರಾಟಗಳು ನಾವೇನೋ ಮಾಡಬೇಕು ಅನ್ನೋ ಒಂದು ಜೋಶು, ಅನ್ನೋ ಒಂದು ನಮ್ಮಲ್ಲಿ ಬಿಸಿ ರಕ್ತ ಇರುತ್ತೆ, ಏನೋ ಮಾಡಬೇಕು ಅಂತ ಮಾಡಿಬಿಡ್ತೀವಿ. ಆಮೇಲೆ ನಮ್ಮ ಮನೆ ಪರಿಸ್ಥಿತಿ, ಆ ಒಂದು ಪರಿಸ್ಥಿತಿ ಇಟ್ಕೊಂಡು ಆಮೇಲೆ ಸಮಸ್ಯೆ ಅನುಭವಿಸುವಂಥದ್ದು ಆಗ್ತಾ ಇದೆ. ಸೊ ಅದಕ್ಕೆ ಸರ್ ನೀವು ಏನು ಹೇಳ್ತೀರಾ? ಈಗ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಹೋರಾಟದಲ್ಲಿ ಭಾಗವಹಿಸಬೇಕು, ಕಾನೂನನ್ನು ಯಾವ ರೀತಿ ತಿಳ್ಕೊಬೇಕು? ಸ್ಪರ್ಧಾರ್ಥಿಗಳೇ ಏನಪ್ಪ, ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಸಾಕಷ್ಟು ಹೋರಾಟದಲ್ಲಿ ಭಾಗಿದ್ದೀನಿ. KS ಏನು ಕನ್ನಡ ಮಾಧ್ಯಮಗಳಿಗೆ ಲೋಪದೋಷ ಆಗಿದೆ, ಅದನ್ನು ಎಕ್ಸಾಮ್ ಮಾಡಬೇಕು, ಅಲ್ಲಿಂದ ಹಿಡಿದು ಕೆಲವೊಂದೆಲ್ಲ ಹೋರಾಟಗಳಲ್ಲಿ ನನ್ನ ಬ್ಯುಸಿ ಶೆಡ್ಯೂಲಲ್ಲಿದ್ರೂ ನಾನು ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ. ಸ್ಪರ್ಧಾರ್ಥಿಗಳೇ ನೋಡಿ, ಈಗ ನಮ್ಮದು ಜೋಶ್ ಈಗೇನು ಕುದಿಯುವ ಬಿಸಿ ರಕ್ತ ಮನಸ್ಥಿತಿ ಇರುತ್ತೆ ನಮಗೆ. ಡೂ ಆರ್ ಡೈ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಅದರ ಪರಿಣಾಮ ದೀರ್ಘವಾಗಿ ನೀವು ಅಂದರೆ ತುಂಬ ಮುಂದೆ ಹೋಗಿ ಆಲೋಚನೆ ಮಾಡಬೇಕು. ನಿಮ್ಮ ಮನೆ ಪರಿಸ್ಥಿತಿ ನೋಡಬೇಕು, ಆರ್ಥಿಕ ಪರಿಸ್ಥಿತಿ ನೋಡಬೇಕು. ಈಗ ನೀವೆಲ್ಲೋ ಧಾರವಾಡದಲ್ಲಿ ಓದ್ತಾ ಇರ್ತೀರಾ, ಅಥವಾ ವಿಜಯನಗರದಲ್ಲಿ ಓದ್ತಾ ಇರ್ತೀರಾ, ಅಥವಾ ಚಂದ್ರ ಲೇಔಟ್ ಎಲ್ಲೋ ಒಂದು ಕಡೆ ಓದ್ತಾ ಇರ್ತೀರಾ. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಭರವಸೆ ಇಟ್ಟು ಕಳಿಸಿರ್ತಾರೆ, ನನ್ನ ಮಗ ಒಂದು ಅಚೀವ್ ಮಾಡಲಿ, ಸಾಧನೆ ಮಾಡಲಿ, ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಮಾಡಲಿ, ನಾವಂತೂ ಓದಿಲ್ಲ, ನಮ್ಮ ಮಕ್ಕಳಾದರೂ ಓದಿ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲಿ ಅಂತ ತಂದೆ ತಾಯಿ ಸಾಕಷ್ಟು ಕನಸನ್ನು ಹೊತ್ಕೊಂಡು ನಿಮ್ಮನ್ನು ಅವರು ಪಾಪ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಜೀತಕ್ಕಿದ್ದು ಅವರು ನಿಮ್ಮನ್ನು ಕಳಿಸ್ಕೊಡ್ತಾರೆ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ನಿಮಗೆ ಮಿಸ್ಲೀಡ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಸ್ಪರ್ಧಾರ್ಥಿಗೆ ಹೇಳೋದೇನಪ್ಪ ಅಂದರೆ, ಈಗ ಒಂದು ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಳ್ಬೇಕಂದ್ರೆ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಅಹಿತಕರವಾದ ಘಟನೆಗಳು ನಡಿಬಾರ್ದು ಅಂದ್ಬಿಟ್ಟು ಪ್ರಿಕಾಷನ್ಸ್ ಕೊಡ್ತಾರೆ. ಅದೇ ಸರ್ಕಾರಕ್ಕೆ ಯಾರು ಕೊಡ್ತಾರೆ ಅಂದರೆ IB ಕೊಡ್ತಾರೆ. ಏನಂದ್ರೆ ಈ ಇಂಟೆಲಿಜೆನ್ಸ್ ಬ್ಯೂರೋ ಏನು ಮಾಡ್ತಾರೆ ಅಂದರೆ, ಒಂದು ಇದು ಕೊಡುತ್ತೆ ಅವ್ರಿಗೆ, ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟು ಏನು ಮಾಡ್ತಾರೆ ಅಂದರೆ, ಈ ರೀತಿ ಸ್ಟೂಡೆಂಟ್ ಯೂನಿಯನ್ ಸೇರೋದ್ರಿಂದ ಏನಾಗುತ್ತೆ ಅಂದರೆ ಗಲಭೆಗಳಾಗುತ್ತೆ, ಕೆಲವೊಂದು ಘಟನೆಗಳು ನಡೆಯುತ್ತೆ, ಪ್ರಾಣ ಹಾನಿ ಆಗ್ಬೋದು, ಆಸ್ತಿ ಪಾಸ್ತಿ ನಷ್ಟ ಆಗಬಹುದು ಅಂತ ಏನು ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ ಮೊದಲು. ಈಗ ಯಾರಾಗಿರ್ಬೋದು, ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ, ನಾನು ನೋಡ್ತಿರ್ತೀನಿ, ಡೈಲಿ ನೋಡ್ತಿರ್ತೀನಿ, ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ. ಅವರು ಏನು ಮಾಡ್ತಾರೆ, ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಬಲಿಪರೀಕ್ಷೆ ಆಗೋದು ಎಷ್ಟು ಸರಿ. ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಈಗೇನು ಈ ಕೇಸ್ ಆಗಿದೆ ಈ ಪ್ರಕರಣದಲ್ಲಿ, ಅವತ್ತು ಪಾದಯಾತ್ರೆ ಮಾಡೋ ಸಮಯದಲ್ಲಿ ಅವರಿಗೆ ಮುಂಚೆನೆ ಇನ್ಸ್ಪೆಕ್ಟರ್ ತಿಳಿಸ್ತಾರೆ, ಅಲ್ಲಿ ಯಾರು ಮುಖಂಡರು ನೇತೃತ್ವ ವಹಿಸಿದ್ರು ಅವರಿಗೆ, ನೀವು ಯಶವಂತಪುರದಲ್ಲೇ ಇರಿ, ಅಲ್ಲಿಗೆ ನಾವು ಬಸ್ ಕಳಿಸ್ತೀವಿ, ಅಲ್ಲಿಂದ ನೀವು ಹತ್ಕೊಂಡ್ ಬನ್ನಿ, ಫ್ರೀಡಂ ಪಾರ್ಕ್ ಅಲ್ಲಿ ಬಿಡ್ತೀವಿ ಅಂತ. ಬಟ್ ಅಲ್ಲಿರುವಂತ ನಾಯಕರು ಏನ್ ಮಾಡ್ತಾರೆ, ಈಗ ನಮ್ಗೆ ಗೊತ್ತೇ ಇದೆ, ಈಗ ಹೋರಾಟ ಅಂತಂದಾಗ ಪ್ರತಿಯೊಬ್ಬರಿಗೆ ಹೋರಾಟ ಅಂತಾನೆ ಅಲ್ಲ, ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಒಳಗಡೆ ಇನ್ನೊಂದು ಹಿತಾಸಕ್ತಿ ಇರುತ್ತೆ, ನಮ್ಗೆ ಏನೋ ಒಂದು ಇಂಟೆನ್ಷನ್ ಇರುತ್ತೆ. ಅವರು ತಮ್ಮ ಪ್ರಚಾರಕ್ಕೋಸ್ಕರ ಎಲ್ಲೋ ಬೇರೆ ಕಡೆ ಸಿಟಿ ಮಧ್ಯಭಾಗದಲ್ಲಿ ಕರ್ಕೊಂಡ್ಬಂದು, ಇನ್ನೊಂದು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಯಾವುದೇ ರೀತಿ ಪಾದಯಾತ್ರೆಗಳನ್ನ, ರ್ಯಾಲಿಗಳನ್ನ ಮಾಡೋಂಗಿಲ್ಲ. ರ್ಯಾಲಿ ಅಂದ್ರೆ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಆಗಿ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಪರ್ಟಿಕ್ಯುಲರ್ ಇದೇ ಪ್ಲೇಸ್ ಮಾಡ್ಬೇಕು, ಯಾಕಂದ್ರೆ ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ನಮ್ಮ ಫ್ರೀಡಂ ಪಾರ್ಕ್ ಅವಕಾಶ ಕೊಟ್ಟಿದ್ದಾರೆ. ನೀವು ಏನೇ ಇದ್ರು ಬಂದು ಪರ್ಮಿಷನ್ ಕೊಟ್ರೆ ಮಾತ್ರ ಅಲ್ಲಿ ಮಾಡಿ, ವಿತೌಟ್ ಪರ್ಮಿಷನ್ ಮಾಡಕ್ ಹೋಗ್ಬೇಡಿ, ಯಾವುದೇ ಆಗಿರ್ಲಿ. ಈಗ ನಾನ್ ಕರೆದ್ರು ಅಷ್ಟೇ, ಅಮರ್ ಕರೆದ್ರು ಅಷ್ಟೇ, ಬೇರೆ ಇನ್ಯಾರೋ ಕರೆದ್ರು ಅಷ್ಟೇ, ಪರ್ಮಿಷನ್ ಕೊಡ್ತಾ ಬನ್ನಿ.
ಹೋರಾಟಕ್ಕೆ ಬನ್ನಿ, ಯಾಕಂದ್ರೆ ಅಲ್ಲಿ ನಿಮಗೆ ನೋಡಿ, ಈಗ ಅವರು ಉದ್ದೇಶಪೂರ್ವಕವಾಗಿ ಅದು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸಮನ್ಸ್ ಕಳಿಸಿದ್ದಾರೆ, ಈಗ ಸ್ಟೇಷನ್ ಬರಬೇಕು, ಸ್ಟೇಷನ್ಗೆ ಹೋಗಿ ಸಾಕಷ್ಟು ಎನ್ಕ್ವೈರಿ ಇರುತ್ತೆ. ಮತ್ತೆ ಹುಡುಗ ಮಾಡಿರೋ ತಂದೆ ತಾಯಿ ತಪ್ಪಿಗೆ ಏಜ್ ನೋಡಿ ಬಂದವರು 27 ಇದೆ. ಈಗ ನೋಡಿ ಕೆಲವೊಬ್ರು ವಿದ್ಯಾರ್ಥಿಗಳು ನನ್ಗೆ ಕಾಲ್ ಮಾಡಿದ್ರು, ಏನಪ್ಪಾ ಅಂದ್ರೆ ಸರ್ ನಂದು VA ಸೆಲೆಕ್ಷನ್ ಆಗಿದೆ, ಆಲ್ರೆಡಿ ಕೇಸ್ ಆಗಿದೆ, ಕೇಸ್ ಆಗಿರೋದ್ರಿಂದ ನನಗೆ ಆರ್ಡರ್ ಕಾಪಿ ಸಿಕ್ತಿಲ್ಲ, ಯಾಕಂದ್ರೆ FIR ಸ್ಕ್ವಾಶ್ ಆಗೋ ತನಕ ಯಾವುದೇ ರೀತಿ ನಿಮ್ಗೂ ಎಕ್ಸಾಮ್ ಟ್ಯಾಕಲ್ ಮಾಡಿದ್ರು ಅಷ್ಟೇ, ನೀವು ಯಾವುದೇ ಆಗಿರ್ಲಿ, ಇವನ್ PC PSI ಯಾವುದೇ ಆಗಿರಲಿ, ನಿಮ್ಮ ಮೇಲೆ FIR ಇತ್ತು ಅಂದ್ರೆ FIR ಸ್ಕ್ವಾಶ್ ಆಗೋ ತನಕ ನಿಮ್ಗೆ ಯಾವುದೇ ರೀತಿ ನಿಮಗೆ ಜಾಬ್ ಸಿಗೋದಿಲ್ಲ. ಈಗ ನಾನು ಜೋಶಲ್ಲಿ ಹೇಳ್ಬಿಡ್ತೀನಿ, ಬರ್ರಿ ನಾಳೆ ಹೋಗೋಣ, ಅಲ್ಲಿ ಗಲಾಟೆ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಏನೋ ಹೇಳ್ಬಿಡ್ತೀನಿ. ಈಗ ಅಮರ್ ಆಗಿದ್ರು, ಅಮರ್ ಕರೆದ್ರು ಅಷ್ಟೇ, ಅಮರ್ ಕರೆದ್ರು ಹೋಗ್ಬೇಡಿ, ನಾನು ಕರೆದ್ರು ಹೋಗ್ಬೇಡಿ, ಯಾರೇ ಕರೆದ್ರು ಈವನ್ ಪೊಲೀಸ್ ಪರ್ಮಿಷನ್ ಸಿಗ್ತಾ ಎಲ್ಲರೂ ಹಾಜರಾಗಿ, ಯಾಕಂದ್ರೆ ನಮ್ಮ ರೈಟ್ಸು, ನಮ್ಗೆ ಹಕ್ಕಿದೆ ಕೇಳೋದಕ್ಕೆ. ಓಕೆನಾ, ಹಂಗಂತ ಹೇಳ್ಬಿಟ್ಟು ಇಲ್ಲ ಏನು ಕಾನೂನು ಬಾಹಿರವಾಗಿ ಕಾನೂನು. ಈಗ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಅವ್ರಿಗೆ 103 ಹಾಕಿದ್ದಾರೆ. ಓಕೆನಾ, ಬೇರೆ ಬೇರೆ ರೀತಿ ಅಫೆನ್ಸ್ ಹಾಕ್ತಾರೆ. ಈಗ ಮುಂದೆ ಈಗ ಅಮರ್ ಏನ್ ಮಾಡ್ತಾರೆ, ಪುಷ್ ಮಾಡ್ಬಿಡ್ತಾರೆ, ಹರೀಶ್ ನೀನು ಹೋಗಪ್ಪ, ನೀನು ಹೋಗಿ ಮುಂದೆ ಮಾಡು, ನಾನು ಹಿಂದೆ ಎತ್ಕೊಂಡು ನೋಡ್ತೀನಿ, ಏನ್ ಬ್ಯಾಕ್ ಸಪೋರ್ಟ್ ಎಲ್ಲ ನೋಡ್ತೀನಿ, ಫಿನಾನ್ಷಿಯಲ್ ಎಲ್ಲ ನೋಡ್ತಾರೆ. ಆಮೇಲೆ ಏನಾದ್ರು ನಿಂದೇನ FIR ಅಂತ ಸರ್ಕೊಬಿಡ್ತೀವಿ, ಈ ಕಡೆ ಸರ್ಕೊಬಿಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿ ಆಗುತ್ತೆ ಸ್ಪರ್ಧಾರ್ಥಿಗಳೇ. ನಾನು ಯಾವುದೇ ಒಂದು ಸ್ಪರ್ಧಾರ್ಥಿಗೆ ಕರ್ನಾಟಕದ, ಯಾಕಂದ್ರೆ ನಾನು ಆಸ್ ಅಡ್ವೊಕೇಟ್ ಆಗಿ, ಆಸ್ ಎ ಸ್ಪರ್ಧಾರ್ಥಿಯಾಗಿ, ನಾನು ಆಸ್ಪಿರೆಂಟ್ ಆಗಿ ನಾನು ಹೇಳ್ತಾ ಇರೋದೇನಂದ್ರೆ, ನಿಮ್ಮ ತಂದೆ ತಾಯಿಗಳ ಗೌರವನ ಯಾವುದೇ ಕಾರಣಕ್ಕೂ ಕಳೆಯಕ್ಕೆ ಹೋಗಬೇಡಿ. ಓಕೆನಾ ಸರ್? ಈಗ ಇನ್ನೊಂದು ನೋಡಿ, ಮೊನ್ನೆ ರೀಸೆಂಟ್ ಆಗಿ ನೋಟಿಫಿಕೇಶನ್ ಆಗಿದೆ, ಆ ಟೈಮಲ್ಲಿ ಏನ್ ಮಾಡ್ರು ಎಲ್ಲ ಆಸ್ಪಿರೆಂಟ್ಸ್ ಜಂಜಿ ಹೋರಾಟ ಮಾಡಿ ನೇಪಾಳದ ಮಾದರಿ ಮಾಡೋಣ. ಸಾಧ್ಯನಾ? ಕರ್ನಾಟಕದ ಜನತೆಗೆ ನೇಪಾಳ ಹೋಲಿಕೆ ಮಾಡ್ಕೊಳಕ್ಕಾಗುತ್ತಾ? ಅಲ್ಲಿನ ಕಾನೂನು ಸುವ್ಯವಸ್ಥೆನೆ ಬೇರೆ, ನಮ್ಮ ಕಾನೂನು ಸುವ್ಯವಸ್ಥೆನೆ ಬೇರೆ. ಇದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಓಕೆನಾ, ನೀವು ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್. ಓಕೆನಾ, ಈಗ ತಡ ಆಗಿದೆ, ಯಾಕಂದ್ರೆ ಕರೋನಾ ಬಂತು, ರಾಜಕೀಯ ಪಕ್ಷ ಅಲ್ಲ, ಒಳ ಮೀಸಲಾತಿ ಬಂತು, ರಾಜಕೀಯ ಹಿತಾಸಕ್ತಿಗಳು. ಈಗ BJP ಬಂದ್ರೆ ಬೇರೆ ಇಲ್ಲ, JDS ಬಂದ್ರೆ ಯಾವುದೇ ರಾಜಕೀಯ ಪಕ್ಷ ಬಂದ್ರು ನಮಗೆ ಬೇರೆ ಏನೂ ಇಲ್ಲ, ಅವ್ರವ್ರು ಬೇಳೆಕಾಳು ಬೇಯಿಸ್ಕೊಳ್ಳೋದು ನೋಡ್ತಾರೆ ಹೊರತು. ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಡಿಲೇ ಆಯ್ತು. ಡಿಲೇ ಆದ್ರೂ ಅವ್ರೇನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 56,432 ಪೋಸ್ಟ್ ಅನ್ನು ತುಂಬಿಕೊಡ್ತೀವಿ ಅಂತ ಹೇಳಿದ್ರು ಹಂತವಾಗಿ. ಈಗ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಇನ್ನೊಂದ್ ಸರ್, ಈಗ ಪಾಪ ಇವರು ಈ ರೀತಿ ಹೀಗಾಗಿ FIR ಹಾಕ್ಸ್ಕೊಂಡ್ರೆ ನೋಟಿಫಿಕೇಶನ್ ಆದ್ರೂ ಏನ್ ಪ್ರಯೋಜನ? ನಾಳೆ ನಿಮ್ದು ಜಾಬ್ ಆಗಲ್ಲ. FIR ಸ್ಕ್ವಾಶ್ ಮಾಡೋ ತನಕ ಅವ್ನಿಗೆ ಜಾಬ್ ಸಿಗಲ್ಲ. ಓಕೆನಾ, ಈಗ ನೋಡಿ ಇನ್ ಕೇಸ್ ಏನಾದ್ರು ನೀವು ಸೆಲೆಕ್ಷನ್ ಆದ್ರೆ ನಿಮ್ಗೆ ಏನು ನೋಟಿಫಿಕೇಶನ್ ಅಂದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿಗೆ ಒಂದು ನೋಟಿಸ್ ವೆರಿಫಿಕೇಶನ್ ಹೋಗ್ಬಿಟ್ಟು ಇವ್ರ ಮೇಲೆ ಯಾವ್ದಾದ್ರು FIR ಆಗಿದೆಯಾ, ಇವ್ರೇನಾದ್ರು ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಿದ್ರ ಅಂದ್ರೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಅವ್ರಿಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡೆ ಆಮೇಲೆ ನಿಮ್ಗೆ ಜಾಬ್ ಕೊಡೋದು. ನೋಡಿ, ಈಗ ಗೌರ್ಮೆಂಟ್ ಎಂಪ್ಲಾಯಿ ಯಾವುದೇ ರೀತಿ ಅವ್ನು ಹೋರಾಟದಲ್ಲಿ ಭಾಗಿಯಾಗಂಗಿಲ್ಲ, ಅರ್ಥ ಆಯ್ತಾ? ಆ ಕಾರಣದಿಂದ ಹೇಳ್ತಾ ಇದೀನಿ ಸ್ಪರ್ಧಾರ್ಥಿಗಳೇ, ನೀವು ಇನ್ನೇನಾದ್ರು ಮುಂದೆ ಒಂದು ಸ್ಟೆಪ್, ಯಾಕಂದ್ರೆ ಈಗ ಸಾಕಷ್ಟು ನೋಟಿಫಿಕೇಶನ್ ಆಗಿದೆ, ಈಗ PC ಆಗಿದೆ, ಮತ್ತೆ ಈಗ ಇವತ್ತೇನು DKC ಹೇಳಿದ್ದಾರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ಹೇಳಿ 15,000 ಆಗುತ್ತೆ ಅಂತ ಹೇಳಿದ್ರೆ, ಮತ್ತೆ VAO 500 ಇದೆ, ಮತ್ತೆ 4,000 ಮಾತ್ರ ಕಾಲ್ ಮಾಡಿದ್ರೆ ಇನ್ನೂ 4,000 KSRP ಇದೆಲ್ಲ ಇದೆ. ಮತ್ತೆ ಸಾಕಷ್ಟು ಗ್ರೂಪ್ C ಹುದ್ದೆಗಳಿದಾವೆ, FDA ಇದೆ, SDA ಇದೆ, ಗ್ರೂಪ್ C ಅಲ್ಲಿ ಮತ್ತೆ ಟೆಕ್ನಿಕಲ್ ಪೋಸ್ಟಸ್ ಇದೆ. ಯಾರೆಲ್ಲ ಏನು ನೀವೊಂದು ತಲೆಯಲ್ಲಿ ಇಟ್ಕೋಬೇಡಿ, ನೋಟಿಫಿಕೇಶನ್ಸ್ ಆಗುತ್ತೆ, 100% ಆಗುತ್ತೆ. ಹಿಂದೆ ಏನು ಪಾಸ್ಟ್ ಏನಾಗಿತ್ತೋ ಬಿಟ್ಬಿಡಿ, ಇಲ್ಲಿ ಬಿಟ್ಬೇಡಿ. ಫ್ಯೂಚರ್ ಇನ್ನ ಮುಂದೆ ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡಿ. ಇನ್ ಕೇಸ್ ನಿಮ್ಗೆ ಹೋರಾಟದಲ್ಲಿ ಭಾಗಿಯಾಗಬೇಕಾ, ನಿಮ್ಮನ್ನ ನೀವು ಗುರ್ಸ್ಕೊಳ್ಬೇಕಾ, ಪರ್ಮಿಷನ್ ಕೊಟ್ರೆ ಅಟೆಂಡ್ ಆಗಿ. ಇನ್ನೊಂದು ವಿಷಯ ಅಂತಂದ್ರೆ, ಈಗ ನಮ್ಮ ಸ್ಟೇಟ್ ಅಲ್ಲಿ ಇರುವಂತಹ ಆಸ್ಪಿರೆಂಟ್ಸ್ ಅಲ್ಲಿ ಎಸ್ಪೆಷಲಿ ನಾರ್ತ್ ಕರ್ನಾಟಕ, ಈಗ ಸೌತ್ ಕರ್ನಾಟಕ, ನಾರ್ತ್ ಫಿನಾನ್ಷಿಯಲಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ, ನಾರ್ತ್ ಕರ್ನಾಟಕ ಎಷ್ಟು ಮುಗ್ಧರಿದ್ದಾರೆ ಅಂದ್ರೆ ನಿಜ ಹೇಳ್ತಾ ಇದೀನಿ. ಯಾಕಂದ್ರೆ ಅವ್ರು ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಫಸ್ಟ್ ಆಫ್ ಆಲ್. ಓಕೆನಾ, ಅವರು ಹೆಂಗ್ ಬಳಸ್ಕೊಳ್ತಾರೆ ಅಂದ್ರೆ ನಾರ್ತ್ ಕರ್ನಾಟಕ. ಈಗ ನೋಡಿ, 2 ಸಲ ಧಾರವಾಡದಲ್ಲಿ ಹೋರಾಟ ಆದಾಗ ಅವ್ರನ್ನ ಪ್ರೊವೋಕೇಟ್ ಮಾಡಿ ಪರ್ಮಿಷನ್ ಕೊಟ್ಟಿದ್ದೆ, ಅಲ್ಲಿ ಕೊಟ್ಟೇ ಇರಲಿಲ್ಲ. ಆ ಟೈಮಲ್ಲಿ ಪರ್ಮಿಷನ್ ಜುಬ್ಲಿ ಸರ್ಕಲ್ ಕರ್ಕೊಂಡ್ಬಂದು ಕೂರಿಸಿದ್ರು. ಇನ್ ಕೇಸ್ ಅಲ್ಲಿ ಒಂದು 50-60 ಜನರ ಮೇಲೆ FIR ಆಗಿದ್ರೆ ಇವತ್ತು ಅವರೆಲ್ಲ ಸುಮ್ಮನೆ ಪರೀಕ್ಷೆ ಬರೀದೆ ಒದ್ದಾಡ್ತಾ ಕೂರ್ಬೇಕು. ನಾನೊಂದು ನಿಮ್ಗೆ ಮನವರಿಕೆ, ನಿಮ್ಗೆ ಕಿವಿ ಮಾತು ಹೇಳ್ತಾ ಇದೀನಿ, ಪರ್ಮಿಷನ್ ಕೊಟ್ರ ಹೋರಾಟದಲ್ಲಿ ಭಾಗಿಯಾಗಿ. ಬಿಕಾಸ್ ಈಗ ಇನ್ನೇನು ಹೋರಾಟಗಳೆಲ್ಲ ಸ್ಟಾಪ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಅದೇನೋ ಹೇಳ್ತಾರೆ ನೋಟಿಫಿಕೇಶನ್ ಪರ್ವ ಅಂತ ಹೇಳಿ. ದಯವಿಟ್ಟು ಹೇಳ್ತಾ ಇದೀನಿ, ಇನ್ ಕೇಸ್ ಯಾವುದೇ ರೀತಿಯಾಗಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಬೇಡಿ. ಓಕೆನಾ, ನಮ್ಮ ಬೆಳೆಗಳು ಬೇಯಿಸ್ಕೊಳ್ಳೋದಕ್ಕೆ ಇವನ್ ನಾನಾಗಿರ್ಬೋದು, ಅಮರ್ ಆಗಿರ್ಬೋದು, ಯಾರಾಗಿರ್ಲಿ, ಯಾರು ಸಾಕ್ಷರಲ್ಲ. ಓಕೆನಾ, ನಮ್ಮ ಬೆಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಬಲಿಪಶು ಮಾಡೋದು ಅದು ಸರಿಯಲ್ಲ ಅಂತ ಹೇಳ್ತಾ ಇದೀನಿ ಸರ್. ಹೌದು, ಇಲ್ಲ ಫೈನಲ್ ನೋಡಿ, ಕೊನೆಯದಾಗಿ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಿಮಗೆ ಯಾವುದೇ ರೀತಿಯಾಗಿ ನೋಡಿ, ಈಗ ಇವತ್ತು ಸಮನ್ಸ್ ಮುಂದೆ ಅವರೆಲ್ಲ ಕರೆ ಮಾಡಿದ್ರು ನಮಗೆ, ಧಾರವಾಡಿಂದ ನಮಗೆ ಬೆಂಗಳೂರಿಗೆ ಬರೋಕ್ಕೂ ಸರ್ ಹಣದ ಸಮಸ್ಯೆ ಇದೆ ಅಂತ. ಸರ್ ನಾವು ಬನ್ನಿ, ಇಲ್ಲಿಗೆ ಬನ್ನಿ, ಅದೇನಿದೆ ಸಮಸ್ಯೆ, ಇನ್ಮೇಲೆ
ಯಾರಿಗೆ ಲೀಗಲಿ ನಿಮಗೆ ಮುಂಚೆ ಏನೇ ಸಮಸ್ಯೆಗಳಿದ್ರು ನಮ್ಮ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಕೂಡ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ಯಾವ ರೀತಿಯಾಗಿ ಮುನ್ನಡಿಬೇಕು. ಅಂದರೆ ಈಗ ವಿದ್ಯಾರ್ಥಿಗಳಿಗೆ ಕೆಲವೊಂದರಿಗೆ ಕಾನೂನಿನ ಅರಿವಿರಲ್ಲ, ಅಂಥವರಿಗೆ ಕಾನೂನಿನ ಅರಿವು ಕೊಡ್ತಾರೆ. ಆ್ಯಂಡ್ ನೀವು ಕೂಡ ಕೆಲವೊಂದು ಲಾ ಬುಕ್ಸ್ಗಳನ್ನ ತೊಗೊಂಡು ಓದಿ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಸ್ ಕಡೆ ಎಕ್ಸಾಮ್ ಆಗಿಲ್ಲ ಅಂದರೆ ಬೇರೆ ಬೇರೆ ವೇರಿಯಸ್ ನಿಮಗೆ ಜೀವನದಲ್ಲಿ ದಾರಿ ಇದೆ. ಸ್ಪರ್ಧಾರ್ಥಿಗಳು ಯಾಕಂದ್ರೆ ನಾನು ಆಸ್ಪಿರೆಂಟ್ UPSC ಆಸ್ಪಿರೆಂಟ್ KPSC ಆಸ್ಪಿರೆಂಟ್, ನಾನು ಏನಾದ್ರು ಕ್ಲಾಸ್ 1 ಆಫೀಸರ್ಸ್ ಎಕ್ಸಾಮ್ ತಗೊಳ್ತಾ ಇದ್ದೆ ಅಡಿಷನಲ್ ಇರಲಿ ಅಂತ. ಬಿಕಾಸ್ ನಾನು ಅಡ್ವೊಕೇಸಿ ಪ್ರೊಫೆಷನ್ ಬರ್ದಿಲ್ಲ, ನಾನು ಯಾವುದೋ ಒಂದು ಚೆಕ್ ಬೌನ್ಸ್ ಆಗಿದ್ದಕ್ಕೆ ಲಾ ಮುಗಿಸ್ಕೊಂಡೆ. ಇಲ್ಲಿ ಸ್ಟಡಿ ಮಾಡ್ತಾನೆ ಲಾ ಮುಗಿಸ್ಕೊಂಡು ಈಗ ನನಗೆ ಅಂತ ಬದುಕು ಕಟ್ಟಿಕೊಟ್ಟಿದ್ದೆ. ಅದ್ರ ಜೊತೆಗೆ ಸ್ಪರ್ಧಾರ್ಥಿಗಳಿಗೆ ನಾನೆಲ್ಲ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಿದ್ದೆ, ನಾನು ಸ್ಟಡಿ ಮಾಡಬೇಕಾದ್ರೆ ಮೆಟೀರಿಯಲ್ಸ್ ತೊಂದರೆ ಅನುಭವಿಸ್ತಾ ಇದ್ದೆ, ಅದನ್ನೇ ನಿಮಗೆ ನಾನು ಬರವಣಿಗೆಯಲ್ಲಿ ಬರೆದಿದ್ದನ್ನು ನಾನೇ ಮುದ್ರಿಸಿ ಕೊಟ್ಟಿದ್ದೀನಿ. ಅದಕ್ಕೆ ತುಂಬ ಫೀಡ್ಬ್ಯಾಕ್ ಸಿಕ್ಕಿದೆ. ಆ ಕಾರಣದಿಂದ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನೋಡಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಬೆಳೀರಿ. ನಿಮ್ಮ ತಂದೆ ತಾಯಿ ಯಾವ ನಿಮ್ಮನ್ನ ಒಪ್ಕೊಳ್ತಾರೋ ಸಮಾಜ ನಿಮ್ಮನ್ನ ಒಪ್ಕೊಳ್ಳುತ್ತೆ. ಓಕೆನಾ? ಸಮಾಜ ನಿಮ್ಮನ್ನ ಕಡೆಗಣಿಸದೆ ನಿಮ್ಮ ತಂದೆ ತಾಯಿನ ಕಡೆಗಣಿಸ್ದಂಗೆ ಅಂತ ಹೇಳ್ತಾರೆ. ಫೈನಲ್ ಆಗಿ ನೋಡಿ, ಯಾರ್ದೋ ಪ್ರಚಾರದ ಹುಚ್ಚಿಗೆ, ಯಾರ್ದೋ ಒಂದು ರಾಜಕೀಯ ಹಿತಾಸಕ್ತಿಗೋಸ್ಕರ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗ PDO ಪರೀಕ್ಷೆಯಲ್ಲಿ ಆಗಿದಂತ ಅಲ್ಲಿ ಪಾಪ 12 ಜನ FIR ಅವ್ರು ಇನ್ನೂ ಕೋರ್ಟ್ಗೆ ಹೋಗ್ತಾ ಅಲ್ದಾಡ್ತಿದ್ದಾರೆ. ಸೊ ಈಗ ಇವ್ರ ಮೇಲೆ ಆಗಿರೋ ಇದೇ ಮುಂದೆ ಇನ್ನೂ ಯಾರ್ಯಾರನೋ ಯಾವ ರೀತಿ ಬಲಿ ಕೊಡ್ತಾರೋ ಗೊತ್ತಿಲ್ಲ. ಈಗಾಗಲೇ ನನಗೆ ಗೊತ್ತಿರುವಂತೆ ಒಂದು 25ರಿಂದ 30 ಜನ ಕೆಲವರ ರಾಜಕೀಯ ಹಿತಾಸಕ್ತಿಗೆ ಬಲಿಯಾಗಿದ್ದಾರೆ. ಸೊ ಮುಂದೆ ಆದ್ರೂ ಕೂಡ ಎಚ್ಚರಿಕೆಯಿಂದ ಹೆಜ್ಜೆಗಳು ನಡಿ. ಸ್ಪರ್ಧಾರ್ಥಿಗಳಿಗೆ ಏನಪ್ಪಾ ಅಂದ್ರೆ, ಈಗ ನಿಮ್ಮ ತಂದೆ ತಾಯಿ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ಲೈಕ್ ಇದು ನೋಟಿಫಿಕೇಶನ್ ಅನ್ನೋದು ಒಂದು ಅಗ್ರಿಕಲ್ಚರ್. ಓಕೆನಾ? ಇಲ್ಲಿ ಭ್ರಷ್ಟರು ಇದ್ದೇ ಇರ್ತಾರೆ, ನೋಟಿಫಿಕೇಶನ್ ಭ್ರಷ್ಟರು ಇದ್ದೇ ಇರ್ತಾರೆ. ಯಾರೋ ಏನೋ ಹೇಳ್ತಾರೆ ದುಡ್ಡು ಕೊಡಿ ಮಾಡಿಸ್ಕೊಡ್ತೀನಿ ಅಂತ. ಈಗ ನೋಡಿ, ನಮ್ಮ ತಂದೆ ಫಾರ್ಮರ್, ನಿಮ್ಮ ತಂದೆ ಫಾರ್ಮರು ಏನೋ ಭತ್ತ ಬಿತ್ತುತ್ತಾರೆ, ಭತ್ತ 100% ಬರಲ್ಲ ಔಟ್ಪುಟ್ ನಮಗೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಇಲಿಗಳ ಕಾಟ ಆಗುತ್ತೆ, ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ, ಹಕ್ಕಿಗಳಿಂದ ಹಾಳಾಗುತ್ತೆ, ಬೇರೆ ಬೇರೆ ಹಾಳಾಗುತ್ತೆ. ನೀವು ಅದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಳ್ಳಿ. ಬಟ್ ಪಾರದರ್ಶಕತೆಯಿಂದ ಮಾಡಬೇಕು ಯಾವುದೇ ನೋಟಿಫಿಕೇಶನ್. ಆದ್ರೆ ಇಲ್ಲಿ ಪಾರದರ್ಶಕತೆ ಇಲ್ಲ, ಬಟ್ ಅದರಲ್ಲೂ ನಾವು ಜಾಬ್ ತಗೊಳ್ಬೇಕು. ಈಗ ಏನಪ್ಪಾ ನಾನು ಒಂದು ಹೇಳ್ಬಿಡ್ತೀನಪ್ಪ, ಈಗ ನೋಡಿ ಏನಾಗುತ್ತೆ ಅಂದ್ರೆ, ಈಗ 100 ಪೋಸ್ಟ್ ಕಾಲ್ ಮಾಡಿರ್ತಾನೆ, 10 ಪೋಸ್ಟು ನಾನು ಅದ್ರ ಬಗ್ಗೆ ಏನು ಮಾತಾಡಬೇಕು. 90% ಕನ್ಫರ್ಮ್ 100% ಜೆನ್ಯೂನ್ ಆಗಿ ನಡೆಯುತ್ತಾ, ಪಾರದರ್ಶಕತೆ ನಡೆಯುತ್ತಾ 10 ಪೋಸ್ಟು. ಬಟ್ ಅದನ್ನು ಮಾಡಬೇಕು, 10 ಪೋಸ್ಟು ಜೆನ್ಯೂನ್ ಆಗಿ ಮಾಡಬೇಕು, ಪಾರದರ್ಶಕತೆಯಿಂದ ಮಾಡಬೇಕು. ಬಟ್ ಮಾಡಲ್ಲ, ಯಾಕಂದ್ರೆ ಅಲ್ಲಿ ಏನೋ ಹುಳಗಳು ಸೇರ್ಕೊಂಡಿರ್ತಾರೆ. ಓಕೆನಾ? ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ತಲೆ ಕೆಡಿಸ್ಕೊಳ್ಳೋ ಸಂದರ್ಭನೂ ಬರುತ್ತೆ. ಅಂತ ಸಂದರ್ಭದಲ್ಲಿ ಎಲ್ಲರೂ ಏನು ಡೂ ಆರ್ ಡೈ ಅಂತ ಹೇಳಿಬಿಟ್ಟು ವೀರವಯಶದಿಂದ ಹೋರಾಟ ಮಾಡಿ. ಬಟ್ ಈಗ ಯಾಕಂದ್ರೆ ನೋಟಿಫಿಕೇಶನ್ ಸಾಕಷ್ಟು ಇದೆ. ಸಿನ್ಸಿಯರಾಗಿ ಸ್ಟಡಿ ಮಾಡಿ, ನಿಮ್ಮದೇ ಆದಂಥ ಒಂದು ಜಾಬ್ ತಗೊಳ್ಳಿ, ಬದುಕು ಕಟ್ಕೊಳ್ಳಿ. ನೀವು ಸಮಾಜದಲ್ಲಿ ಅಮರ್ತರ ಒಂದು 4 ಜನಕ್ಕೆ ಮಾದರಿಯಾಗಿ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.